ನಮಸ್ಕಾರ ನಮಸ್ಕಾರ. ದೈನಂದಿನ ಚಿಂತನೆಗೆ ಸ್ವಾಗತ. ಚಂದ್ರಶೇಖರ್ ತುರುವೇಕೆರೆ. ಇವತ್ತು ಧ್ಯಾನದ ಬಗ್ಗೆ, ಹಿಂದೆ ತುಂಬ ಹೇಳಿದ್ದೀನಿ ಧ್ಯಾನದ ಬಗ್ಗೆ. ಇವತ್ತು ಇನ್ನೊಂದು ವಿಚಿತ್ರವಾದ ಧ್ಯಾನವನ್ನು ಹೇಳ್ತೀನಿ. ತಿಳ್ಕೋಬೇಕು. ಯಾಕೆ ಅಂತಂತಂದರೆ ವಿ ಹ್ಯಾವ್ ಟು ಇನ್ಕಾರ್ಪೊರೇಟ್. ಅದು ಯಾವುದು ಅಂತಂತಂದರೆ ಅನಾಭದ್ರ ಕರ್ವತೋ ಯಂತ ವಿಶ್ವತಃ ವೇದಗಳು ಹೇಳೋದು. ಲೆಟ್ ನೋಬಲ್ ಥಾಟ್ಸ್ ಕಮ್ಸ್ ಟು ಅವರ್ ಮೈಂಡ್ ಫ್ರಮ್ ಆಲ್ ದ ಸೈಡ್ಸ್. ಒಳ್ಳೆಯದನ್ನು ಗ್ರಹಿಸಬೇಕು ನಾವು. ಪ್ರಪಂಚದಲ್ಲಿ ಸುಮಾರು 51 ಬಗೆಯ ಧ್ಯಾನ ಇದೆ ಅಂತ ದಾರ್ಶನಿಕರು ಹೇಳ್ತಾ ಇದ್ದಾರೆ. ವೇದಗಳ ಕಾಲದಿಂದ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ದಾರ್ಶನಿಕರು ಹುಟ್ಟಿದ್ದಾರೆ, ಹುಟ್ಟುತ್ತಾನೂ ಇದ್ದಾರೆ. ನಮ್ಮದು ವೇದಗಳ ಕಾಲದಿಂದ ಅತೀಂದ್ರಿಯ ಶಕ್ತಿಯನ್ನು ಪಡೆದ ಋಷಿ ಮಹರ್ಷಿಗಳಿದ್ದರು. ಸೊ ಕಂಪೇರ್ ಮಾಡೋಕ್ಕೆಲ್ಲ ಹೋಗಬಾರ್ದು, ಒಳ್ಳೆಯದನ್ನು ನೋಡೋಣ, ಬೇರೆಯದು ನೋಡೋಣ. ನಮ್ಮದು ಅತೀಂದ್ರಿಯ ಶಕ್ತಿ ಇರುವ ಶಕ್ತಿ ಇದು. ಅದು ಅವೆಲ್ಲ ನಿಮಗೆ ಗೊತ್ತಿದೆ. ಭಾಗವತ, ಮಹಾಭಾರತ, ಪುರಾಣ, ರಾಮಾಯಣದಲ್ಲೆಲ್ಲ ಇಂಥ ಮಹರ್ಷಿಗಳಿದ್ರು ಅಂತ. ಈಗ 51 ಬಗೆಯಲ್ಲಿ ಸುಮ್ಮನೆ ಒಂದು 4 ಬಗೆ ಟಚ್ ಮಾಡ್ತೀನಿ, ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಒಂದು ವಿಚಿತ್ರವಾದ ಧ್ಯಾನ ಅದು. ಧ್ಯಾನದಲ್ಲಿ ವಿಪಾಸನ ಬುದ್ಧರದ್ದು, ಪ್ರೇಕ್ಷ ಧ್ಯಾನ ಜೈನರದ್ದು, ಮೈಂಡ್ಫುಲ್ನೆಸ್, ಗೈಡೆಡ್ ಮೆಡಿಟೇಷನ್ ಅದ್ವೈತದ್ದು. ಮೈಂಡನ್ನ ನಾವೇ ಗೈಡ್ ಮಾಡ್ಕೊಂಡು ಹೋಗ್ತೀವಿ. ಜಪಧ್ಯಾನ, ಮೆಟ್ಟ ಪ್ರೀತಿ ದಯೆದು ಮೆಟ್ಟ ಅಂತ ಬರುತ್ತೆ. ಮಂತ್ರ ಧ್ಯಾನ, ಸೋಹಂ ಸೋಹಂ ಅದು ಯೋಗದ. ಚಕ್ರದ ಧ್ಯಾನ, ಷಟ್ಚಕ್ರಗಳ ಮೇಲೆ ಧ್ಯಾನ ಮಾಡ್ತಾರೆ. ವಿಜುವಲೈಸೇಷನ್ದು ಓಂ ಧ್ಯಾನ, ಆಮೇಲೆ ಕೇಂದ್ರೀಕೃತ ಧ್ಯಾನ ಕ್ರಿಶ್ಚಿಯನ್ಸದ್ದು, ಆಮೇಲೆ ಜಾನ್ ಬುದ್ಧರದ್ದು, ಆಮೇಲೆ ಡುಮ್ಮಿ ಅಂತ ಯಾವುದೋ ಒಂದು ಬರುತ್ತೆ, ಯಾವುದೋ ಒಂದು ಕಂಟ್ರಿದ್ದದು. ಸಾಕಾರ ಸೂಫಿಸಮ್ದು, ಯಹೂದಿಗಳು ಕಬಾಲ ಅಂತ ಯಹೂದಿಗಳು ಬರುತ್ತೆ. ಕುಂಡಲಿನಿ ಅದು ಹಠಯೋಗದಲ್ಲಿ ಬರುತ್ತೆ, ಯೋಗಿಗಳದ್ದು. MBTC ಮಾಡಿಫಿಕೇಷನ್ ಮೈಂಡ್ಫುಲ್ನೆಸ್, ಮೈಂಡ್ಫುಲ್ನೆಸ್ ಬರುತ್ತೆ. ಪ್ರಾಣಾಯಾಮ ಬರುತ್ತೆ. ಚೀನಿ ಕಿಂಗ್ ಕಾಂಗ್ ಅಂತ ಬರುತ್ತೆ. ಶಾವಲಿನ್ ಜಪಾನೀಸ್ ಬರುತ್ತೆ. ತೈಚಿ ಥಾಯ್ ಧ್ಯಾನ ಬರುತ್ತೆ. ಅತೀಂದ್ರಿಯ ಶಕ್ತಿಯ ಧ್ಯಾನ ಬರುತ್ತೆ. ಸಾಕು, ಹೀಗೆ ಬರುತ್ತೆ. ಅಲ್ಲಿ ಸುಮ್ಮನೆ ಬರುತ್ತೆ ಅಂತ ಹೇಳೋದಲ್ಲ. ಅದೆಲ್ಲ ತಿಳ್ಕೋಬೇಕು, ಪ್ರಾಕ್ಟೀಸ್ ಮಾಡೋಕ್ಕೆ. ನಾನು ಹೇಳ್ಕೊಡ್ತೀನಿ ಅದನ್ನು. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅವೆಲ್ಲ ಹೇಳ್ಕೊಡ್ತೀನಿ. ಹೇಳುವಂಥದ್ದಲ್ಲ, ಪ್ರಾಕ್ಟಿಕಲ್ ಮಾಡುವಂಥದ್ದಲ್ಲ. ಎಲ್ಲದಕ್ಕಿಂತ ಟಾಪ್ ಲೆವೆಲ್ ಇದೆ. ಇವತ್ತು ಹೋಪೋನೋಪೋನೋ ಅಂತ ಹೇಳ್ತೀನಿ. ಹೋಪೋನೋಪೋನೋ ಅಂದರೆ ಇದು ಹವಾಯಿದಲ್ಲಿ ಹೋಪೋನೋಪೋನೋ ಅಂದರೆ ಅರ್ಥ ಇದೆ. ಅದು ಏನು ಅಂತ ನನಗೆ ಸರಿ ಗೊತ್ತಿಲ್ಲ, ನೋಡಿಲ್ಲ. ಅದು ಏನು ಹುಡುಕಬೇಕು. ಅಂದರೆ ನಮ್ಮಲ್ಲಿ ಧ್ಯಾನ ಅನ್ನೋಕ್ಕೆ ಅವರು ಹೋಪೋನೋಪೋನೋ ಹೇಳ್ತಾರೆ ಮಹರ್ಷಿಗಳು. ಇದು 132 ಕಂಟ್ರಿ ಗ್ರೂಪ್ ಇರುವ ಒಂದು ಹವಾಯಿ ಸಮೂಹ. ಅದು ಎಲ್ಲಿ ಬರುತ್ತೆ ಅಂತಂದರೆ ಅಮೇರಿಕೆಗೆ ಒಂದು 2000 ಕಿಲೋಮೀಟರ್ ದೂರದಲ್ಲಿ, ಅಮೇರಿಕೆಯಿಂದ ಆ ಕಡೆಗೆ ಪಶ್ಚಿಮಕ್ಕೆ ಸ್ಪೆಸಿಫಿಕ್ ಓಷನ್ನಲ್ಲಿ ಬರುತ್ತೆ. ಅದು ಏನೋ ಒಂದು 14 ಲಕ್ಷ ಜನ ಇರ್ಬೋದು. 6th ರಿಚೆಸ್ಟ್ ಕಂಟ್ರಿ. ನೇಚರ್ಗೆ ಭಾರಿ ಇದು. ಪಿಕ್ನಿಕ್ ಎಲ್ಲ ಹೋಗ್ತಾರೆ, ಶ್ರೀಮಂತರೆಲ್ಲ ಹೋಗಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಅದು ಅತ್ಯದ್ಭುತವಾಗಿದೆ. ಸುಂದರ ಪ್ರೇಕ್ಷಣೀಯ ಸ್ಥಳ. ನೋಡಿ, ಅದರದ್ದೊಂದು ಇದು ಸ್ಕಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. Hey there, fellow wanderers. Aloha and welcome to Honolulu, Hawaii, a paradise on earth. This breathtaking destination is known for its golden beaches, crystal clear waters, rich cultural heritage, and endless outdoor adventures. Whether you're a history buff, a beach lover, or an adrenaline junkie, Honolulu has something for everyone. Join us as we take you on a tour of the top 10 things to do in this vibrant city. From exploring ancient palaces to surfing the perfect wave, get ready for the ultimate island adventure. Here are the top 8 things to do in Honolulu, Hawaii. At number 1, we have Waikiki Beach.
This iconic beach is a must-visit for any traveler to Honolulu. It's famous for its long stretch of white sand and crystal-clear waters, making it a perfect spot for swimming, sunbathing, and surfing. Waikiki Beach is one of the most famous beaches in the world, located on the south shore of Honolulu, Hawaii. It's a bustling neighborhood known for its high-rise hotels, luxury shopping, and vibrant nightlife. The beach itself is a 2-mile stretch of white sand and clear blue water, making it a popular destination for swimming, surfing, and sunbathing. Waikiki is known for its beginner-friendly waves, so it's a great place to learn how to surf. Something for everyone to enjoy. At number 2 we have Diamond Head State National Memorial. The Pearl Harbor National Memorial is a must-visit historical Aulani Palace. This stands as a symbol of Hawaii. Number 5 is Hanauma Bay, except Tuesdays, and has limited parking, so it's best to arrive early in the morning or late. Laniakea Beach. Remember to keep a safe distance and not disturb them. Laniakea Beach is also a popular. We have Sunset Beach. This picturesque beach on Oahu's North Shore. And subscribe to the channel for more travel content. ಈಗ ಆ ಹೋಪೋನೋಪೋನೋ ಅವರ ಧ್ಯಾನ ಡೈರೆಕ್ಟಾಗಿ ಬರ್ತೀನಿ. ಯಾಕೆ ಅಂತಂತಂದರೆ ದೈನಿಕ ಚಿಂತನ 5 ಮಿನಿಟ್ಸ್ ಹೇಳೋದು, ಇದು 7-8 ನಿಮಿಷ ಆಗ್ಬಿಡ್ತು ಆಗಲೇ. ಅದರಲ್ಲಿ ಮೊದಲನೇದು ಮಂತ್ರ ನೆನ್ತ್ಕೊಳ್ಳೋಣ. ಅವ್ರ ಭಾಷೆಯಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಐ ಆಮ್ ಸಾರಿ. ಯಾಕೆ ಅಂತಂದರೆ ಮನುಷ್ಯ ತಪ್ಪು ಮಾಡಿರ್ತಾನೆ. ಆ ತಪ್ಪು ನಾನು ಯಾರೋ ಏನೋ ತಪ್ಪು ಮಾಡಿದ್ರು, ನಂಗೆ ಮೋಸ ಮಾಡಿದ್ರು, ತೊಂದರೆ ಮಾಡಿದ್ರು, ಅಥವಾ ನಾನೇ ಅವ್ರಿಗೆ ಮಾಡಿದೆ, ಅದು ಮನಸ್ಸಲ್ಲಿ ಇಟ್ಕೊಂಡು ಕೊರಿತಾನೆ. ಇಲ್ಲ ಅಂತಂದರೆ ಅವ್ರದ್ದನ್ನೇ ನಮ್ಮದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಆಗಿ ಕಾಯಿಲೆಗಳು ಬರ್ತಾಯಿದೆ. BP, ಡಯಾಬಿಟಿಕ್ಕು, ಎರಡು ಡಿಸೀಸ್ ಸೈಕೋಸೊಮ್ಯಾಟಿಕ್. ಅದನ್ನೇ ಏನು ಮಾಡ್ತಿದ್ರೆ ಸೆಲ್ಸ್ ಸಾಯ್ತಾ ಹೋಗುತ್ತೆ. ದ್ವೇಷ ಮಾಡಿದ್ರೆ ಕಾರ್ಟಿಸನ್ ಪ್ರೊಡ್ಯೂಸ್ ಆಗುತ್ತೆ, ದೇಹದ ಸೆಲ್ಸ್ನೆಲ್ಲ ಸಾಯಿಸುತ್ತದು, ಹಾಗಾಗಿ ಕಾಯಿಲೆ ಬರುತ್ತೆ. ಹಾಗಾಗಿ ನಾವು ದ್ವೇಷ ಮಾಡ್ತಾ ಇರ್ತೀವಿ ಇಂಡೈರೆಕ್ಟಾಗಿ. ಹಾಗಾಗಿ ನಮ್ಮನ್ನೇ ನಾವು ಹಾಳು ಮಾಡ್ಕೊತೀವಿ. ಹಾಗಾಗಿ ಆ ಸ್ಥಿತಿಯನ್ನು ಮರೆಯೋಕ್ಕೋಸ್ಕರ ನಾವು ಐ ಆಮ್ ಸಾರಿ ಅಂತ 20-25 ಸಲ ಹೇಳ್ಕೊಳ್ಳೋದು. ಅವ್ರನ್ನ ಮನಸ್ಸು ತಲುಕಬೇಕು, ಆ ವ್ಯಕ್ತಿಗಳನ್ನು. ಐ ಆಮ್ ಸಾರಿ, ಇನ್ನು ಮುಂದೆ ನಿಮ್ಮ ದೇಶ ಮಾಡಿದ್ರೆ ನಾನು ಹಾಳಾಗ್ತೀನಿ, ಐ ಆಮ್ ಸಾರಿ. ಎರಡನೇದು ಅವ್ರ ಭಾಷೆಯಲ್ಲಿ ಇದೆ, ಅದು ಏನು ಹೇಳಿದೆಯೋ ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಎರಡನೇದು ಪ್ಲೀಸ್ ಫರ್ಗಿವ್ ಮೀ ಮಾಡಿ, ನಾನು ಕ್ಷಮಿಸಿ. ಅಂದರೆ ನಿಮ್ಮ ದ್ವೇಷ ಮಾಡಿ ನನ್ನ ಕಾಯಿಲೆ ತಂದ್ಕೊಂಡೆ, ನಾನು ಇವತ್ತಿಗೂ ಸುಖವಾಗಿಲ್ಲ, ನರಳ್ತಾ ಇದ್ದೀನಿ. ಅದೇ ಘಟನೆಯಲ್ಲಿ ನದಿ ನೀರು ಒಂದು ಸಲ ಮುಳುಗ್ಬೋದು, ಎರಡನೇ ಸಲ ಮುಳುಗೋಕ್ಕಾಗಲ್ಲ ನದಿ ನೀರಲ್ಲಿ. ಯಾಕೆ? ಅದು ಹರ್ಕೊಂಡು ಹೊರಟೋಗಿರುತ್ತೆ. ಹಾಗೆ ಘಟನೆ ಆಗೋಗಿದೆ. ಅವರು ಬದಲಾಗಿದ್ದಾರೆ, ನಾನು ಬದಲಾಗಬೇಕು. ನಾನು ಬದಲಾಗಿಲ್ಲ. ಅದನ್ನು ದ್ವೇಷವಾಗಿ ಇಟ್ಕೊಂಡು ದ್ವೇಷ, ರೋಷ, ಅಸೂಯೆ, ದ್ವೇಷ, ಈರ್ಷ್ಯೆ, ವರ್ಗಗಳು, ಎಲ್ಲಿ ಕ್ರೋಧಗಳಿಂದ ಇದೆಲ್ಲದಿಂದ ನಾನು ಹಾಳಾಗ್ತಾಯಿದ್ದೀನಿ. ಫರ್ಗಿವ್ ಮೀ. ಸೊ ಏನಾಗುತ್ತೆ, ನಾನು ಸೈಕಾಲಜಿಕಲಾಗಿ ಅವ್ರನ್ನ ಪ್ರೀತಿ ಮಾಡೋಕ್ಕೆ ಮಾಡ್ತೀನಿ. ಧಾನಕ್ಕೆ ಅಟೋಸಿಯೇಷನ್. ಐ ಥ್ಯಾಂಕ್ ಯು ಅಂದರೆ ಪ್ರೀತಿ ಮಾಡ್ತೀನಿ. ಥ್ಯಾಂಕ್ ಯು ಪ್ರೀತಿ ಮಾಡ್ತೀನಿ. ಐ ಲವ್ ಯು. ನಮ್ಮ ಇಂಡಿಯನ್ ಇದರಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಇದು ಸೆಲ್ಫ್ ಇನ್ ಮೀ, ದಿ ಸೆಲ್ಫ್ ಇನ್ ಯು ಇಸ್ ಅ ಸೆಲ್ಫ್ ಇನ್ ಆಲ್. ದಿ ಸೆಲ್ಫ್ ಇನ್ ಮೀ, ನನ್ನಲ್ಲಿರೋ ಆತ್ಮ, ನಿನ್ನಲ್ಲಿರೋ ಆತ್ಮ ಒಂದೇ. ಆಂಜನೇಯ ಹೇಳೋದಂತೆ, ಆಂಜನೇಯ ನಿನ್ನ ಗೆಲ್ಲಕ್ಕಾಗಲ್ಲ. ಯಾಕೆ? ಅವನಿಗೆ ಆ ರಕ್ಷಣೆ ಕೊಟ್ಟಿದ್ಯಾ ನೋಡು. ನಾನು ದೇಹಿಮೇ ತವ ಸೇವಕಃ, ಬುದ್ಧಿಮೇ ತವ ಬಂಧು, ಆತ್ಮವೇ ಏಕಮೇವಚ. ನೋಡು, ನನ್ನೊಳಗಿದ್ರೆ ನೀನೇ ಇದೆಯಾ ಅಂತ ತೋರಿಸೋದಂತೆ. ಅಂದರೆ ಈ ಪ್ರಪಂಚದಲ್ಲಿ ಆತ್ಮ ಒಂದೇ, ಪಂಚಮತ್ತು ಮಹಾಭೂತರ ಅಂತರ್ಯಾಮಿಯಾಗಿ, ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿ, ಎಲ್ಲ ದೇವತೆಗಳ ಅಂತರ್ಯಾಮಿ ಇರುವುದು ಒಂದೇ ಆತ್ಮ, ಪರಮಾತ್ಮನ ಸ್ವರೂಪ. ಅದರಿಂದ ಪ್ರೊಜೆಕ್ಟ್ ಆಗಿದೆ ಮೈಂಡು, ಪಾಪ ಪುಣ್ಯಗಳನ್ನು ಮಾಡುತ್ತೆ. ಈ ಪಾಪ ಪುಣ್ಯಗಳನ್ನು ಹೋಗಲಾಡಿಸೋಕ್ಕೋಸ್ಕರ ಐ ಆಮ್ ಸಾರಿ. ಎರಡನೇದು ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು, ಐ ಲವ್ ಯು ಆಲ್. ಇದು
ಹವಾಯ್ ಧ್ಯಾನ, ಹೋಪೋನೋಪೋನೋ ಹವಾಯ್ ರಾಷ್ಟ್ರದ ಧ್ಯಾನ. ಇದು ಪ್ರಪಂಚದಲ್ಲಿ ಪಾಪ್ಯುಲರ್ ಆಗ್ತಿದೆ. ಎಲ್ಲ ರಾಷ್ಟ್ರದಲ್ಲಿರುವ ವಿಜ್ಞಾನಿಗಳು ಇದನ್ನು ಮಾಡಿ ಅನುಭವಿಸಿ ಅದರಿಂದ ಟ್ರ್ಯಾಂಕ್ವಿಲಿಟಿ ಪಡೀತಿದ್ದಾರೆ. ಅವರ ದ್ವೇಷಗಳೆಲ್ಲ ಕಮ್ಮಿ ಆಗ್ತಿದೆ, ಕಾಯಿಲೆಗಳು ವಾಸಿ ಆಗ್ತಾಯಿದೆ. ಅವರ ಬಗ್ಗೆ ಯಾರ ಬಗ್ಗೆನೂ ಅವರಿಗೆ ದ್ವೇಷ ರೋಷ ಇಲ್ಲ. ಒಂದು ಏನೋ ಮನಸ್ಸಲ್ಲಿ ಶಾಂತಿ ಉಂಟಾಗಿದೆ. ಅದನ್ನೆಲ್ಲ ಅನುಭವಿಸಿ ಈ ಮೆಡಿಕಲ್ ಫೀಲ್ಡು ಈಗ ಹೇಳ್ತಾ ಇದೆ, ಇದು ನಿಜವಾದ ಧ್ಯಾನ ಪ್ರತಿಯೊಬ್ಬರು ಮಾಡಲೇಬೇಕು. ಮಾಡೋಣ, ಒಳ್ಳೆಯದಾಗಲಿ ಅಲ್ವೇ. ಅನೋಭದ್ರ ಕರೋದು ಅಂತ ಶತಃ. ಪ್ರಪಂಚದಲ್ಲಿ ಇರುವುದೆಲ್ಲವನ್ನು ಒಳ್ಳೆಯದನ್ನು ಕಲಿಯೋಣ. ನಮ್ಮಲ್ಲಿ ಇನ್ನು ಭದ್ರಂಕರ್ಣೇ ವಿಷ್ಣುಯಾಮದೇವ, ಒಳ್ಳೆಯದು ಕೇಳೋಣ. ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರ ಸ್ಥಿರೈರಂಗೇ ಸುಷ್ಟವಾಗಂ ಸ್ವಸ್ತನೋಭಿ ಯಶೇಮದೇವಹಿತಂ ಯದಾಯುಃ. ಲೆಟ್ ನಾಟ್ ಹ್ಯಾವ್ ಹೇಟ್ರೆಡ್ನೆಸ್ ಈಚ್ ಅದರ್. ಲೆಟ್ ಯಶೇಮ ದೇವಹಿತಂ ಯದಾಯುಃ. ದೇವಹಿತಂ ಯದಾಯುಃ, ದೇವರು ಕೊಟ್ಟಂತಹ ಆಯಸ್ಸನ್ನು ವ್ಯಷೇಮ, ಒಳ್ಳೆಯದು ಉಪಯೋಗಿಸ್ಕೊಳ್ಳೋಣ. ಎಂತೆಂಥ ಮಂತ್ರಗಳು ಅರ್ಥ ಇದೆ, ಎಲ್ಲದರಲ್ಲೂ ಇದೆ. ನೋಡೋಣ ಅದು ಮುಂದೆ ನಾನಿನ್ನೂ ಹೆಣ್ಣು ಹೇಳ್ಕೊಂಡು ಹೋಗ್ತೀನಿ. ಇವತ್ತಿನ ಸಾಕು ಇಷ್ಟಕ್ಕೆ. ಅಂದರೆ ಮೆದುಳಿನಲ್ಲಿ ನಮಗೆ ಈ ಫ್ರಾಂಟಿಯರ್ ಬ್ರೈನ್, ಇದು ಅನಿಮಲ್ ಬ್ರೈನು, ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ ಕೆಟ್ಟದ್ದು. ಈ ಫ್ರಾಂಟಿಯರ್ ಬ್ರೈನು ಸ್ವಲ್ಪ ಓಪನ್ ಆದಾಗ ಈ ವೇಗಸ್ ನರ್ವ್, ಡಿವೈನ್ ನರ್ವ್ ಇದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆ್ಯಕ್ಟಿವೇಟ್ ಮಾಡಿದಾಗ ನಮಗೆ ಅದು ಒಳ್ಳೆ ಪಾಸಿಟಿವ್ ಹಾರ್ಮೋನ್ಸ್ಗಳನ್ನೆಲ್ಲ ಬರ್ತದೆ. ನಮ್ಮಲ್ಲಿ ಈ ಆಲ್ಫಾ ಲೆವೆಲ್ ಇರಬೇಕು, ಅಂದರೆ ಕಾಮಾಗಿ ನಿದ್ದೆಯಲ್ಲಿದ್ದ ಹಾಗೆ. ಬೀಟಾ ವೇವ್ಸ್ ವೈಬ್ರೇಷನ್ ಜಾಸ್ತಿ, ಹಾರ್ಟ್ ರೇಟು ಕಮ್ಮಿ ಆಗ್ತಾ ಇರಬೇಕು. ಇಲ್ದಿರ ಪಲ್ಪಿಟೇಷನ್ ಬರುತ್ತೆ, ಹಾರ್ಟ್ ರೇಟ್. ದ್ವೇಷ, ಅಸೂಯೆ, ಈರ್ಷೆ, ಕೋಪ ಇವೆಲ್ಲ ಇದೊಂದು ಮೈಂಡು ಹಾಳಾಗುತ್ತೆ. ಆಲ್ಝೈಮರ್, ಡೆಮೆನ್ಷಿಯಾ ಎಲ್ಲ ಬರುತ್ತೆ. ಇದೆಲ್ಲ ಸಿನಾಪ್ಸಿಸ್ಸು ದೂರ ಆಗಿಬಿಡುತ್ತೆ. ಆವಾಗ ಪಾರ್ಕಿನ್ಸನ್ನು ಬರ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಹಾರ್ಮೋನ್ನ ಚೆನ್ನಾಗಿ ಇಟ್ಕೊಂಡಿರಬೇಕು. ಹಾರ್ಮೋನ್ಗಳು ಡಿಸ್ಚಾರ್ಜ್ ಆಗುತ್ತೆ, ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗುತ್ತೆ, ಒಳ್ಳೆಯದು. ಹಾಗಾಗಿ ಈ ಡೋಪಮಿನ್ನು, ಆಕ್ಸಿಟೋಸಿನ್ನು, ಮೆಲಟೋನಿನ್ನು ಇವೆಲ್ಲ 50 ಹಾರ್ಮೋನ್ಗಳಿದೆ. ಎಕ್ಸ್ಕ್ಲಮೇಟರಿ ಟ್ರಾನ್ಸ್ಮಿಟರ್, ನ್ಯೂರೋ ಟ್ರಾನ್ಸ್ಮಿಟರ್ ಇಲ್ಲಿ. ಅದರಲ್ಲಿ ಗಾಮಾ ಅಮಿನೋನೆಟ್ರಿಕ್ ಆ್ಯಸಿಡ್ ಅಂತ, ಅದು ಈ ಹಾರ್ಮೋನು ದ್ವೇಷ, ಅಸೂಯೆ, ಈರ್ಷೆ, ಎಜಿಟೇಷನ್ನು ಎಲ್ಲ ತೆಗೆಯುತ್ತೆ. ಕಾರ್ಟಿಸೋಲ್ ಡಿಸ್ಚಾರ್ಜ್ ಆದಾಗೆ ಉತ್ತರಮಸ್ಯ ಕೋಪಂ ಕ್ಷಣಮಾತ್ರಂ ಅಧಮಸ್ಯ ಕೋಪಂ ದಿವಸಾಂತಕಂ ಪಾಪಿಷ್ಟೋ ಮರಣಾಂತಕಂ. ಸುಮ್ಮನೆ ದ್ವೇಷ ಮಾಡ್ತಿರೋದು, ಏನೋ ಆಯಿತು ಹೋಯ್ತು, ಅವನು ಮರ್ತಾ ನಾವು ಮರಿಬೇಕು. ಇಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದು ಹ್ಯೂಮನ್ ಟೆಂಡೆನ್ಸಿ ರಿಯಾಕ್ಟ್ ಮಾಡೋದು, ಅದು ಕ್ಯಾರಿ ಮಾಡಬಾರ್ದು. ಅಂದರೆ ಕಾಯಿಲೆಗಳು, ಈ ಕಾಯಿಲೆಗಳು ಇದರದ್ದೆಲ್ಲ ಕಾಯಿಲೆಗಳು ಬರುತ್ತೆ. ಈ ಹಾರ್ಮೋನ್ಸ್ಗಳು ಡಿಸ್ಚಾರ್ಜ್ ಆಗದಿದ್ದರೆ ಇವೆಲ್ಲ ಕಾಯಿಲೆ ಬರ್ತಾ ಹೋಗುತ್ತೆ. ಇನ್ಸುಲಿನ್ನು ಅಷ್ಟೇ ಕಾಯಿಲೆ ಬರೋದು ಇದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ದಿಂದ. ಹಾಗಾಗಿ ವೇಗಸ್ ನರ್ವ್ನ ಶಾಂತಿ, ಸಂತೃಪ್ತಿ ಇವೆಲ್ಲವನ್ನು ಇದು ಮಾಡೋಕ್ಕೋಸ್ಕರ ನಾವು ಇಟ್ಕೋಬೇಕಾಗತ್ತೆ. ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇವೆಲ್ಲ ಒಂಥರ ಹೊಸ ಮನುಷ್ಯನಾಗಬೇಕು. ಇದು ಫ್ರಂಟಲ್ ಬ್ರೈನು ಒಂಥರ ಪ್ರಜ್ಞಾ ಮೆದುಳು, ಅದು ಅರಿವಿನ ಮೆದುಳು, ಆ್ಯಕ್ಟಿವೇಟು. ವ್ಯವಸ್ಥಿತವಾಗಿರಬೇಕು ಕಾರ್ಯ, ಎಲ್ಲವೂ ಡಿಸ್ಚಾರ್ಜ್ ಆಗಬೇಕು. ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಕಾಯಿಲೆಗಳು ಬರುತ್ತೆ. ಜೀವನ ಉಂಟು ಡೂಮ್ ಸಂತೋಷವಾಗಿರಬೇಕು. ಯಾವುದನ್ನೋ ಕ್ಯಾರಿ ಮಾಡೋದು ಮನಸ್ಸಿನಲ್ಲಿ ಅಲ್ಲ. ಮನಸ್ಸಿನ ಸಂಸ್ಥಿತಿ ಅದು ಒಂಥರ ಗಾಮ, ಇದು BP, ಡಯಾಬಿಟಿಕ್ ಅವೆಲ್ಲ ಕಮ್ಮಿ ಆಗೋಗುತ್ತೆ. ಆನಂದವಾಗಿರಬೇಕು. ಎಲ್ಲವನ್ನು ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಕಾಲ ಕಳಿಬೇಕು. ದ್ವೇಷ ರೋಷಗಳಿಂದ ಮನುಷ್ಯ ಹಾಳಾಗ್ತಾನೆ ಅನ್ನೋದನ್ನು ಅದಕ್ಕೋಸ್ಕರನೇ ಈ ಧ್ಯಾನವನ್ನು ಪ್ರಪಂಚಾದ್ಯಂತ ದಾರ್ಶನಿಕರು ಕಂಡುಹಿಡಿದ್ರು. ಇನ್ನೂ ಈ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅವೆಲ್ಲ ನಾನು ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಆದರೆ ಕೆಲವು ಎಷ್ಟು ಹೇಳ್ಬೋದು ಅದು ಹೇಳ್ತೀನಿ. ಯಾಕೆಂತಂದರೆ ದಿಸ್ ಆರ್ ಪ್ರಾಕ್ಟಿಕಲ್ ನಾಲೆಡ್ಜು. ವೇದ, ಉಪನಿಷತ್ತು, ಈ ಧ್ಯಾನಗಳೆಲ್ಲ ಪ್ರಾಕ್ಟಿಕಲ್ ನಾಲೆಡ್ಜು. ಅದನ್ನು ಎಕ್ಸ್ಪೆರಿಮೆಂಟಬಲ್ ನಾಲೆಡ್ಜು. ಎಕ್ಸ್ಪೆರಿಮೆಂಟ್ ಮಾಡಿ ನಿಲ್ಲಬೇಕು. ವಿತ್ ದಿಸ್ ಐ ಕ್ಯಾನ್ ಕ್ಲೋಸ್. ನಮಸ್ಕಾರ.